ಗುಡ್ ಮಾರ್ನಿಂಗ್. ಹಾಗೆ ಹಿಂದೆ ತಿರ್ಗವ, ನಿಧಾನಕ್ಕೆ ತಿರ್ಬೇಕು, ನಿಧಾನಕ್ಕೆ ತಡಿ ಸ್ವಲ್ಪ ಬೆಳಕು ಬರ್ತದೆ. ಹೀಗೆ ತಿರುಗು, ನಿಧಾನಕ್ಕೆ ತಿರುಗು, ಹಿಂಗೆ ನೋಡು, ನೋಡ್ತಾ ಹಂಗೆ ಅವರು. ಎಲ್ಲಿ ನಿಂತು ಜಿಟ್ಟು ಅಲ್ಲೈತಾ? ಮುಟ್ಕೋಬೇಡ, ಮುಡ್ದೋಗುತ್ತೆ, ಕೆಳಗೆ ಬಂದ್ಬಿಡುತ್ತೆ. ಈ ಕಡೆ ಹಿಂದೆ ಹಿಂದೆ ತಿರ್ಗು, ಫುಲ್ ತಿರ್ಗು, ಹಿಂಗೆ ತಿರ್ಗು, ಫ್ರಂಟ್. ಇಲ್ಲಿ ಅಮ್ಮನ ನೋಡು. ಏನು ಮಾಡ್ತಾ ಇದೆಯಾ ಅದು? ಏನೋ ಅಲ್ಲಿಗೆ ಹಾಕ್ಬೇಕಾಗಿತ್ತಾ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂಥರ ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಒಂದೇ ದಿನದ ವ್ಲಾಗ್ ಅಂತೂ ಅಲ್ವೇ ಅಲ್ಲ. ಇದು ತುಂಬ ದಿನಗಳಾದಮೇಲೆ ಒಂದೊಂದೇ ಕ್ಲಿಪ್ಪಿಂಗ್ಗಳನ್ನ ಅವಾಗ ಆ್ಯಡ್ ಮಾಡಿ ತೆಗ್ದಿರೋ ಅಂಥದ್ದು. ಸುಮಾರು 7-8 ದಿನ ಸೇರಿಸ್ಬಿಟ್ಟು ನಾನು ಒಂದು ವ್ಲಾಗ್ನ ಅಂತಲೇ ಶುರು ಮಾಡಿದ್ದೀನಿ. ಇದು ನೆಕ್ಸ್ಟ್ ಡೇ ಸಂಜೆ ಹಂಗೆ ಸುಟ್ಟಿ ತಿಂತಿರೋದು ವ್ಲಾಗು. ಸುಟ್ಟಿ ತಿಂತಿರೋದಂದರೆ ಜೋಳ ಸುಟ್ಟಿ ತಿಂತಿರೋದು. ಹಾಗೆಯೇ ಅವರು ಪ್ರೊಫೆಷ್ನಲ್ಸ್ ಎಲ್ಲ ಮಾಡ್ತಾರಲ್ಲ, ಅದೇ ರೀತಿಯೇ ನಾನು ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ನಿಂಬೆಹಣ್ಣ ತೊಗೊಂಡು ಈ ರೀತಿ ಡೈರೆಕ್ಟ್ ಫ್ಲೇಮಲ್ಲೇ, ಗ್ಯಾಸ್ ಫ್ಲೇಮಲ್ಲೇ ಸುಟ್ಬಿಟ್ಟು ಈ ರೀತಿ ಉಜ್ಜಿಬಿಟ್ಟು ಮತ್ತೆ ಇನ್ನೊಂದ್ಸತಿ ಫ್ಲೇಮಲ್ಲಿ ಸುಟ್ಟಿ ಕೊಡ್ತಾಯಿದ್ವಿ. ಇದು ಒಂದು 4 ಏನೋ ತಂದಿದ್ರು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅಂದರೆ 30-40 ರುಪೀಸ್ ಆಗ್ಬೋದು ಆಚೆ ತಿಂದರೆ. ಬಟ್ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಹೈಜಿನಿಕ್ ಆಗಿರುತ್ತೆ ಅನ್ನೋದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ. ನಾವಿಲ್ಲಿ ಫ್ಲೇಮಲ್ಲೇ ಸುಡ್ತಾ ಇದ್ದೀವಿ, ನೋಡ್ಬೋದು ಯಾವ ರೀತಿ ಸುಡ್ತಾ ಇದ್ದೀವಿ ಅಂತ. ತಿರುಗಿಸ್ತಾ ಇರೋಂಗೆ ಇದು ಸುಡ್ಬೇಕಾದ್ರೆ ಸ್ವಲ್ಪ ಚಟಪಟ ಅಂತ ಸೌಂಡ್ ಆಗುತ್ತೆ. ನೀವು ಗ್ರಿಲ್ ಮೇಲೆ ಕೂಡ ಇಟ್ಟು ನೀವು ಸುಡ್ಬೋದು. ನಿಮ್ಮ ಮನೇಲಿ ಗ್ರಿಲ್ ಏನಾದರೂ ಇದ್ದರೆ ನೋಡಿ, ಈ ಥರ ಪ್ಯಾಕಿಂಗ್ ಮಾಡಿದರು. ಸೊ ಅದನ್ನು ಇದು ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ವ್ಲಾಗು, ಅಂದರೆ ತುಂಬ ದಿನಗಳಾದಮೇಲೆ, ಒಂದು 3-4 ಡೇಸ್ ಆದಮೇಲೆ ತೆಗ್ದಿರೋ ಅಂಥ ವ್ಲಾಗು. ಸೊ ನಾವಿವತ್ತು ನಮ್ಮ ಮಾವನ ಆರಾಧನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇವರೇ ನಮ್ಮ ಮಾವ. ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಹೊರಟಿದ್ದೆ. ಸುಮಾರು ಹೊರಟಾಗಲೇ 1:30-2 ಗಂಟೆ ಆಗಿತ್ತು. ಅದಾದಮೇಲೆ ಹೋಗಿ ಧೂಪ ಹಾಕ್ಬಿಟ್ಟು ಪೂಜೆ ಮಾಡಿ ಕುತ್ಕೊಂಡಿದ್ವಿ. ಇವರೆಲ್ಲ ನಮ್ಮ ಅಜ್ಜಿ ಮತ್ತು ನಮ್ಮ ನೆಂಟರುಗಳೆಲ್ಲ ಕೂತಿದ್ದಾರೆ. ಸೊ ಇದಾದಮೇಲೆ ನನ್ನ ಮಗಳು ಅಲ್ಲಿ ಹೋದಾಗ ಯಾರ ಜೊತೆನೂ ಮಿಂಗಲ್ಲೇ ಆಗಲ್ಲ, ಈ ರೀತಿ ನನ್ನ ಹತ್ರನೇ ಅಂಟ್ಕೊಂಡಿರ್ತಾಳೆ. ಇವಳು ನಮ್ಮ ಲತನ ಮಗಳು. ಅವಳು ಅಲ್ಲಿ ಇಟ್ಟಿರೋ ಸ್ವೀಟ್ಸ್ನೆಲ್ಲ ತಕೊಂಡು ತಿಂತಾ ಇದ್ಲು. ಸೊ ಇವಳಿಗೂ ತಿನ್ನೋಣ ಬಾ ಅಂತ ಕರೆದ್ಲು. ಇವಳು ಮಾತ್ರ ಹೋಗ್ತಾ ಇರಲಿಲ್ಲ, ಏನು ಇಸ್ಕೊಂತಾನೋ ಇರಲಿಲ್ಲ. ನಾನು ಅದಾದ್ಮೇಲೆ ಇಸ್ಕೊಂಡೆ. ಅಜ್ಜಿ ಜೊತೆ ಎಲ್ಲಿ ತಿಂಗಳು ಹೋಗ್ತೀಯಾ? ಬರೀ ಅಷ್ಟು ಇಡೀ ಅಷ್ಟು ಮಾತಾಡ್ಸು, ಮಾತಾಡ್ಸು. ಸರಿ ಪಾಪನ ಇಲ್ಲೋಡ್ ನೀನು ನೋಡ್ತೈತೆ, ಇಲ್ಲೋಡ್ ಮಾ ನೀನು ನೋಡ್ತೈತೆ. ಟಿವಿಲಿ ಬಂದಾಗೆಲ್ಲ ನೋಡ್ತೇವೆ ಪಾಪು ಅಂತ. ಇಲ್ಲೋಡು, ಡೈ ಕೊಡ ಕೊಡಮ್ಮ, ಡೈ ಕೊಡು. ಅವಳು ನೋಡಲ್ಲ, ಅವಳು ಗುಮ್ಮಿ ಆಗ್ಬಿಟ್ಟವಳು. ತೆಗಿಬಾರ್ದು ನೋಡು ಪಾಪ. ಏನಮ್ಮ ನಿನ್ನ ಹೆಸರು? ಇಲ್ಲಿ ಏನೋ ನೋಡ್ತಾವಳು. ಬಾಯಲ್ ಬಿಡು, ಬಿಡೋದು. ಆ್ಯಕ್ಚುಲಿ ಈ ಕಡೆ ರೋಡ್ ಇದೆಯಲ್ಲ, ಈ ಕಡೆ ರೋಡಿಂದ ಬಂದಿರೋದು. ಸೊ ಇವಾಗ ಆ ಕಡೆ ರೋಡಿಂದ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ಎಲ್ರೂ. ಆಗಲೇ ಊಟ ಎಲ್ಲ ಆಗಿದೆ, ಇಲ್ಲೇ ಊಟ ಕೂಡ ಅರೇಂಜ್ ಮಾಡಿದ್ರು.
ಸೊ ಇವಾಗ ನಾವೆಲ್ಲ ರೆಡಿಯಾಗಿದ್ದೀವಿ. ಸುಮಾರು 3-4 ಅವರ್ ಇದ್ವಿ. ಅದಾದಮೇಲೆ ಕಾರಲ್ಲಿ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ನಾವು ಬರಬೇಕಾದ್ರೆ ಆಟೋದಲ್ಲಿ ಬಂದಿದ್ವಿ. ಈಗ ಹೋಗ್ಬೇಕಾದ್ರೆ ಕಾರಲ್ಲಿ ಅವರೇ ಬಿಡ್ತೀನಿ ಅಂದ್ವಿ. ಸೊ ಅದರಿಂದ ಹೋಗ್ತಾ ಇದ್ದೀವಿ. ಇದು ನೆಕ್ಸ್ಟ್ 1-2-3 ಡೇಸ್ ಬಿಟ್ಕೊಂಡು ತೆಗ್ದಿರೋ ಅಂಥ ವ್ಲಾಗು. ಸೊ ನನ್ನ ಮಗಳು ಹಾಯ್ ಹೇಳ್ತಾ ಇದ್ದಾಳೆ. ನನ್ನ ಮಗ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಕ್ಯಾಪ್ಚರ್ ಮಾಡಿರೋದು. ಇವತ್ತು ನಮ್ಮ ಮನೆಯವರೇ ಗಾಡೀಲಿ ಬಿಡ್ತೀನಿ ಅಂತ ಅಂದರು ನನ್ನ ಮಗನ್ನ. ಸೊ ಅದಕ್ಕೆ ಹೋಗ್ತಾ ಇದ್ದಾನೆ. ಒಂದೊಂದು ಸಲ ನಡ್ಕೊಂಡು ಹೋಗ್ತಾನೆ, ಒಂದೊಂದು ಸತಿ ಗಾಡೀಲೇ ಹೋಗ್ತಾನೆ. ಇತ್ತೀಚೆಗೆ ಗಾಡೀಲೇ ಹೋಗ್ತಾ ಇದ್ದಾನೆ. ಸೊ ಇವಾಗ ಅವ್ರು ಕಾಯ್ತಾ ಇದ್ದಾರೆ ಕೆಳಗಡೆ. ಇವಾಗ ಹೊರಡ್ತಾ ಇದ್ದಾರೆ. ಮೊದಲು ನನ್ನ ಮಗಳಿಗೆ ಯಾರಾದರೂ ಹತ್ತಿ ಕುಣಿಸ್ಬೇಕಾಗಿತ್ತು. ಈಗ ಅವಳೇ ಕಲ್ತ್ಕೊಂಡ್ಬಿಟ್ಟು ಯಾವ ರೀತಿ ಹತ್ತುತ್ತಾಳೆ ನೋಡಿ. ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಚೆನ್ನಾಗಿ. ಮತ್ತು ಹಿಂದೆನೇ ಕುತ್ಕೊತೀನಿ ಅಂತ ಹಿಂದೆನೇ ಕುತ್ಕೊತಾಳೆ. ಪ್ರತಿದಿನ ಇದೊಂದು ರೋಟೀನ್ ಆಗಿದೆ ಅವಳಿಗೆ. ಹೋಗಬೇಕಾದ್ರೆ ಇದು ಗಾಡೀಲಿ ಕುತ್ಕೊಂಡು ಹೋಗೋಂಥದ್ದು. ಇದಾದಮೇಲೆ ಒಂದಿನ ಅನಿಸುತ್ತೆ ಫ್ರೆಂಡ್ಸ್. ಅದಾದಮೇಲೆ ಅಣ್ಣ ಕಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ನಮ್ಮ ಮನೆಯವ್ರು ಕಟ್ ಮಾಡ್ತಿದ್ರು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಇವಳು ಕೂಡ ಕಟ್ ಮಾಡಿ ಒಂದು ಪೀಸ್ನ ಹೊರಗೆ ತಗೊಂಡು ಹೋಗಿ ತಿಂತೀನಿ ಅಂತ ತಗೊಂಡು ಕಟ್ ಮಾಡಿಸ್ಕೊಂಡಿದ್ದಾಳೆ. ನಾನು ಹಾಗೆ ಹೊರಗೆ ಬಂದೆ ಏನು ಮಾಡ್ತೀಯಾಳೆ ಅಂತ. ಇಲ್ಲಿ ಗೌರವ್ ಅಂತ ಕಾಣಿಸಿದಾನಲ್ಲ, ಅವನ್ನ ನೋಡಿಬಿಟ್ಟು ಮಾತಾಡಿಕೊಂಡು ನಿಂತಿದ್ರು. ಸೊ ಕಿಡ್ಸ್ ಎಲ್ಲ ಹೊರಗೆ ಬಂದಿದ್ದಾರೆ, ಆಟ ಆಡ್ತಾ ಇದ್ದಾರೆ. ಸೊ ಸಂಜೆ ಆಗ್ತಿದ್ದಂಗೆ ಅವ್ರ ರೊಟೀನ್ ಆಗಿರುತ್ತೆ ಆಟ ಆಡೋದು. ಮಾಡು. ಬಟ್ಟೆ ಎಲ್ಲ ಕೊಳೆ ಮಾಡ್ಕೊಂತ ಇದೆಯಾ ನೋಡಿದ್ರೆ. ಇದಾಗಿ ನೆಕ್ಸ್ಟ್ ಡೇ ಅಂತ ಅನಿಸುತ್ತೆ. ಅವಳು ಆ ಕಡೆ ನಿಂತ್ಕೊಂಡು ಏನೋ ನೋಡ್ತಾ ಇದ್ಲು. ಸೊ ನಾನು ಡ್ಯಾನ್ಸ್ ಮಾಡೋ ಒಂದು ವಿಡಿಯೋ ಮಾಡ್ಕೊತೀನಿ ಅಂತ ಅಂದೆ. ಪೋಸ್ ಥರ ನಿಂತ್ಕೊತಾ ಇದ್ದಾಳೆ, ಫೋಟೋ ಹೊಡಿತಾರೆ ಅಂತ. ಸೊ ಅದೆಲ್ಲನೂ ಹಾಗೇ ಡ್ಯಾನ್ಸ್ ಮಾಡು ಅಂತ ಹೇಳ್ತಿದ್ದೆ. ಅದಾದಮೇಲೆ ಸೈಕಲ್ ತುಳಿಯೋದಕ್ಕೆ ಅಂತ ಬಂದು ಬೇಬಿ ಚಿನ್ನಮ್ಮ ಅವಳೇ ಹಾಡು ಹೇಳ್ಕೊಂಡು ಹೇಳಲಿ ಅಂತ ನಿನ್ಗೆ ಯಾವ ಹಾಡು ಗೊತ್ತು ಅಂತ ಕೇಳಿದೆ. ನೋಡಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ. ಯಾವ್ದು ಗೊತ್ತು? ರಾರ ರಕ್ಕಮ್ಮ ಗೊತ್ತಾ? ಹಾಂ 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 ಎಕ್ಕ ಸಕ್ಕ ಬಾ ಈ ಕಡೆಗೆ ಹಿಂದಕ್ಕೆ ಹೋಗು ಸ್ವಲ್ಪ ಮಾಡು. ಯಾವ್ದು ಗೊತ್ತು ಹೇಳೋ ನಿಂಗೆ? ಮಾಡು, ಹೇಳ್ಬೇಕು ಆಟನ. ಹಿಂದಕ್ಕೆ ಹೋಗು ಒಂದು ನಿಮಿಷ. ಹೇಳು. ಹಾಡಂದ್ರೆ ಹಾಡಂತ ಹೇಳೋದಲ್ಲ, ಹಾಡು ಹೇಳ್ಬೇಕು. ಯಾವ್ದು ಗೊತ್ತು? ಹಾಂ ಹಿಂದೆ ಹೋಗು. ಇವತ್ತಿನ ರ್ಯಾಂಡಮ್ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.